ಸಿಲಿಕಾನ್ ಸಿಟಿ ವಾಹನ ಸವಾರರೇ ಎಚ್ಚರ ಎಚ್ಚರ. ರಸ್ತೆ ಬದಿಗಳಲ್ಲಿ ಅನಧಿಕೃತವಾಗಿ ಪಾರ್ಕಿಂಗ್ ಮಾಡಂಗಿಲ್ಲ. ಅನಧಿಕೃತವಾಗಿ ಪಾರ್ಕ್ ಮಾಡಿದ್ರೆ ಅಧಿಕೃತವಾಗಿ ಟೋಯಿಂಗ್ ಮಾಡಲಾಗುತ್ತೆ. ಜಿಬಿಎಸ್ ಸಂಚಾರಿ ಇಲಾಖೆಯಿಂದ ಟೋಯಿಂಗ್ ಆರಂಭ ಆಗ್ತಾ ಇದೆ ಇವತ್ತಿನಿಂದ. ಹೀಗಾಗಿ ಎಲ್ಲೆಂದರಲ್ಲಿ ಅನಧಿಕೃತವಾಗಿ ವಾಹನಗಳನ್ನ ಪಾರ್ಕ್ ಮಾಡೋ ಹಾಗಿಲ್ಲ. ಇತ್ತೀಚೆಗೆ ಪ್ರಾಯೋಗಿಕ ಕೇಂದ್ರ ನಗರ ಪಾಲಿಕೆಯಲ್ಲಿ ಟೋಯಿಂಗ್ ಇತ್ತು. ಇದೀಗ ಅಧಿಕೃತವಾಗಿ ಬೆಂಗಳೂರಿನಲ್ಲಿಯೂ ಕೂಡ ಟೋಯಿಂಗ್ ಆರಂಭ ಆಗ್ತಾ ಇದೆ. ಜಿಬಿಎ ಹಾಗೂ ಸಂಚಾರಿ ಪೊಲೀಸ್ ಇಲಾಖೆ ಜಂಟಿಯಾಗಿ ಈ ಒಂದು ಕಾರ್ಯವನ್ನ ಆರಂಭಿಸಿದೆ. ಬೈಕ್ ಟೋಯಿಂಗ್ಗೆ 650 ರೂಪಾಯಿ, ಕಾರ್ ಟೋಯಿಂಗ್ ಮಾಡಿದ್ರೆ 1000 ರೂಪಾಯಿ ಶುಲ್ಕವನ್ನ ವಿಧಿಸಲಾಗುತ್ತೆ. ಅನಧಿಕೃತವಾಗಿ ಪಾರ್ಕಿಂಗ್ ಮಾಡಿದ್ರೆ ಅಂತವರಿಗೆ ಸಂಚಾರಿ ಪೊಲೀಸ್ ಇಲಾಖೆ ಶುಲ್ಕವನ್ನ ಅವರ ಮೇಲೆ ಹೇರಲಿದೆ. ಈ ಶುಲ್ಕವನ್ನ ಪಾವತಿಸಿ ನಂತರದಲ್ಲಿ ನಿಮ್ಮ ವೆಹಿಕಲ್ಸ್ ಗಳನ್ನ ನೀವು ಪಡೆದುಕೊಳ್ಬೇಕಾಗತ್ತೆ. ಇನ್ನು ಟೋಯಿಂಗ್ ಶುಲ್ಕ ನಗರ ಪಾಲಿಕೆಗೆ ಪ್ರತಿ ಪಾಲಿಕೆಯಲ್ಲಿ 2 ಟೋಯಿಂಗ್ ವಾಹನಗಳ ವ್ಯವಸ್ಥೆಯನ್ನ ಮಾಡಲಾಗಿದೆ. ಪೊಲೀಸರಿಗೆ ಇದನ್ನ ನೀಡಲಾಗಿದೆ. ಉತ್ತರ ಮತ್ತು ಕೇಂದ್ರ ನಗರ ಪಾಲಿಕೆಯಿಂದ ಈಗಾಗಲೇ ಟೋಯಿಂಗ್ಗೆ ಎಲ್ಲ ಸಿದ್ಧತೆಗಳನ್ನ ಮಾಡಿಕೊಳ್ಳಲಾಗಿದೆ. ಪಾರ್ಕಿಂಗ್ ಪ್ರದೇಶ ಬಿಟ್ಟು ಬೇರೆ ಕಡೆಯಲ್ಲಿ ವಾಹನವನ್ನ ಪಾರ್ಕ್ ಮಾಡಿದ್ರೆ ಅಂತವರಿಗೆ ಟೋಯಿಂಗ್ ಅನ್ನ ಮಾಡಲಾಗುತ್ತೆ.